So this letter gave a lot of trouble to her. ಈ ಲೆಟರಿಂದ ಅವಳಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಸೊ ಈ ಕಾನ್ವರ್ಸೇಷನ್ಸನ್ನು ಕೇಳಿದಾಗ ಅವಳಿಗೆ ತುಂಬ ಕೋಪ, ತುಂಬ ದುಃಖ ಆಗುತ್ತೆ. ಶಿ ಈಸ್ ವೆರಿ ಟೆರಿಬಲಿ ಅಪ್ಸೆಟ್ ಬಿಕಾಸ್ ಹರ್ ಹಸ್ಬೆಂಡ್ ನೆವರ್ ಗೇವ್ ಇಂಪಾರ್ಟೆನ್ಸ್ ಟು ಹರ್. ಹರ್ ಹಸ್ಬೆಂಡ್ ನೆವರ್ ಸಪೋರ್ಟ್ ಹರ್ ಬಿಕಾಸ್ ಶಿ ಬಾರೋಡ್ ಮನಿ ಫಾರ್ ಈಸ್ ಇಲ್ನೆಸ್. ಸೊ ಈ ಬಾರೋಡ್ ಮನಿ ಫಾರ್ ಈಸ್ ಇಲ್ನೆಸ್ ಬಟ್ ಈ ಈಸ್ ನಾಟ್ ಸಪೋರ್ಟೆಡ್ ಹರ್. ಈ ಒಂದು ವಿಷಯಗಳು ತುಂಬ ನೋವಾಗುತ್ತೆ. ನಾನು ದುಡ್ಡನ್ನು ಸಾಲ ಮಾಡಿದ್ದೆ ಅದಕ್ಕೆ ನನ್ನ ಗಂಡನಿಗೋಸ್ಕರ. ನಾನು ಗಂಡನ ಇದು ಮಾಡಿ ಮನೇನ ನೋಡ್ಕೊಂಡಳು. ನನ್ನ ಗಂಡ ಈ ಥರ ಹೇಳ್ತಾ ಇದ್ದಾನೆ. ಸೊ ಅವನು ಹೇಳ್ತಾನೆ, ನನ್ನನ್ನು ಮನೆ ಮತ್ತು ಮಕ್ಕಳನ್ನ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ಲ ನಿನಗೆ ಅಂತೇಳಿ. ಆ ವರ್ಡನ್ನ ಕೇಳಿದಾಗ ಅವಳಿಗೆ ತುಂಬ ನೋವಾಗುತ್ತೆ. ಆ್ಯಸ್ ಎ ವುಮನ್, ಒಬ್ಬ ಹಸ್ಬೆಂಡ್ ಮತ್ತು ಮಕ್ಕಳನ್ನ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ಲ ಅಂತೇಳಿ. ಸೊ ಈ ಟೋಲ್ಡ್ ದಟ್ ಲೀವ್ ಅವರ್ ಚಿಲ್ಡ್ರನ್ ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ಹೌಸ್. These are all things gave lot of suffer and lot of trouble to her. She feeling very sad on that time. That's why she want to talk with Traubald Elmer about a serious issue of her life, of her thoughts, of her feelings, of her decisions in future. That time, the another letter comes from Kostad. It is the bond. It's a promissory note or a bond. ಈಗ ಕಾನ್ವರ್ಸೇಷನ್ಸ್ ಆಗಬೇಕಾದ್ರೆ ಇನ್ನೊಂದು ಲೆಟರ್ಸ್ ಬರುತ್ತೆ ಕೋಸ್ಟರ್ಡಿಂದ. ಪ್ರಾಮಿಸರಿ ನೋಟು, ಬಾಂಡು ಎಲ್ಲದೂ ಕೂಡ ವಾಪಸ್ ಬರುತ್ತೆ. ಸೊ ದಟ್ ಲೆಟರ್ ಈ ಡಿಸ್ಕ್ಲೋಸ್ ದಟ್ ಈ ಡಿಸೈಡೆಡ್ ಟು ಫರ್ಗೆಟ್ ಅಬೌಟ್ ದ ಮ್ಯಾಟರ್ ಆ್ಯಂಡ್ ದೆನ್ ಎಲ್ಮಸ್ ರೆಪ್ಯುಟೇಷನ್ಸ್ ಈಸ್ ಸೆಕ್ಯೂರ್. ಸೊ ಅನ್ಫಾರ್ಚುನೇಟ್ಲಿ ಮ್ಯಾರೇಜ್ ಈಸ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್ ಬೈ ನೋರಾಸ್ ಐಸ್. ಕೋಸ್ಟೆಡ್ ಲೆಟರ್ ಎರಡನೇ ಲೆಟರ್ಸ್ ಬಂದಾಗ, ಫಸ್ಟ್ನೇ ಲೆಟರ್ಸ್ ಬಂದಾಗ ಅವನ ಥಾಟ್ ಯಾವ ಥರ ಇತ್ತು, ತುಂಬ ಕೂಗಾಡಿ ಹೇಳ್ತಾನೆ, ನೀನು ಮೋಸ ಮಾಡಿದೆ, ನಿನಗೆ ಒಂದು ಮನಿ ಮ್ಯಾಟರ್ ಗೊತ್ತಿಲ್ಲ, ನನ್ನ ರೆಪ್ಯುಟೇಷನ್ಸ್ ಹಾಳಾಯಿತು. ಸೆಕೆಂಡ್ ಲೆಟರ್ಸ್ ಬಂದಾಗ ಅವನ ಥಾಟ್ಸ್ ಚೇಂಜಸ್ ಆಗುತ್ತೆ. ಆ ಸೆಕೆಂಡ್ ಲೆಟರ್ಸಲ್ಲಿ ಕೋಸ್ಟೆಡ್ ಫರ್ಗಿವ್ಸ್ ಆಲ್ ಕ್ರೈಮ್ಸ್, ಆಲ್ ಮಿಸ್ಟೇಕ್ಸ್ ಆಫ್ ನೋರಾಸ್ ಆ್ಯಂಡ್ ರಿಟರ್ನ್ಸ್ ಆಲ್ ಬಾಂಡ್ಸ್ ಆಫ್ ನೋರಾಸ್. ದಟ್ ಟೈಮ್ ಟ್ರಾವಲ್ಡ್ ಎಲ್ಮರ್ ಡಿಸಿಷನ್ ಈಸ್ change and is cooling now. But Noras already decided that his reputations, his idea of woman, his idea of her thoughts, his idea of money. So that's why she already decided that she want to liberated woman. She want to become freedom. She want to become independent. That's why she wants to discuss about her future life with Traubald Elmer in a serious conversation. Nora realized that Traubald never loved her. Their marriage, 8 years of marriage, now broken by in a serious conversation. Instead of he loved the idea of being loved with her, he loved only money and reputations, not her. She thought like that and realized that Traubald Elmer never gave importance to her and he gave importance to his reputations. She has realized that she sensed she needs to grow. That one is most important to a woman. As a thought of woman, as a thought of Nora, she wants to need a grow up woman and future things to of herself. Therefore, she has decided to leave him. That's why she wants to leave that house. Traubald tries to convince her because of her second letter and telling that don't leave this house, children and husband. ಅವನು ಹೇಳ್ತಾನೆ ಇಲ್ಲಿ, ನೀನು ಒಬ್ಬ ಹೆಣ್ಮಗಳಾಗಿ ಗಂಡನ ನೋಡ್ಕೊಳ್ಳೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆ ನೋಡ್ಕೊಳ್ಳೋದು ಇದು ಜವಾಬ್ದಾರಿ ಅಂತ ಹೇಳಿ. ಹಾಗಾದ್ರೆ ಹೆಣ್ಮಕ್ಳು ಮಾತ್ರ ಜವಾಬ್ದಾರಿನ? ಆಲ್ರೆಡಿ ಶಿ ಡಿಸೈಡ್ ದಟ್ ಶಿ ವಾಂಟ್ ಟು ಲಿವ್ ದಟ್ ಹೌಸ್. ಶಿ ವಾಂಟ್ ಟು ಫ್ರೀಡಮ್. ಶಿ ನೀಡ್ ಅ ಫ್ರೀಡಮ್. ಶಿ ನೀಡ್ ಲಿಬರೇಟೆಡ್ ವುಮನ್. ಆ್ಯಂಡ್ ದೆನ್ ಶಿ ಥಿಂಕ್ಸ್ ಅಬೌಟ್ ದರ್ ಫ್ಯೂಚರ್ ಲೈಫ್. ಶಿ ವಾಂಟ್ ಟು ಗ್ರೋ ಅಪ್. ನಾನು ಬೆಳಿಬೇಕು, ನಾನು ಥಿಂಕ್ ಮಾಡಬೇಕು. ಆಲ್ರೆಡಿ ಅವಳ ಮೈಂಡಲ್ಲಿ ಆಲ್ರೆಡಿ ಬಂದು ಫಿಕ್ಸ್ ಆಗಿದೆ. ಆ್ಯಂಡ್ ದೆನ್ Traubald told that what people think about you, what will people think about you,
What will people think about a woman? What will people think about a Nora as a woman when she left the house? ನೀನು ಒಬ್ಳು ಹೆಣ್ಣಾಗಿ ಮನೆ ಬಿಟ್ಟೋದ್ರೆ ಪೀಪಲ್ ಏನಂತ ಯೋಚನೆ ಮಾಡ್ತಾರೆ, ಗಂಡಗೆ ಮೋಸ ಮಾಡಿದ್ಲು, ಮಕ್ಕಳು ಬಿಟ್ಟು ಬಂದ್ಲು, ನಿನ್ನ ಸೊಸೈಟಿಯಲ್ಲಿ ರೆಪ್ಯುಟೇಷನ್ಸ್ ಏನಾಗುತ್ತೆ, ಈ ರೀತಿ ಎಲ್ಲ ವಿಷಯಗಳನ್ನು ಅವಳಿಗೆ ಹೇಳ್ತಾ ಹೋಗ್ತಾನೆ, ಕನ್ವಿನ್ಸ್ ಮಾಡ್ತಾ ಹೋಗ್ತಾನೆ. ಬಿಕಾಸ್ ಈ ಚೇಂಜಸ್ ಇಸ್ ಥಾಟ್ಸ್ ಫ್ರಮ್ ದ ಸೆಕೆಂಡ್ ಲೆಟರ್ ಆಫ್ ಕ್ರೋಸ್ಟೆಡ್. ಫಸ್ಟ್ ಲೆಟರ್ ಬಂದಾಗ ತುಂಬ ಕೋಗಾಡಿದ್ದಾನೆ, ಸೆಕೆಂಡ್ ಲೆಟರ್ಸ್ ಬಂದಾಗ ಕನ್ವಿನ್ಸ್ ಆಗಿದ್ದಾನೆ, ಓ ಬಿಡು ಈಗ ನನ್ನ ರೆಪ್ಯುಟೇಷನ್ ಸುಲೀತು, ನನಗೆ ದುಡ್ಡು ಕೊಡೋದಿಲ್ಲ, ಓಕೆ ಈಗ ಏನೂ ಆಗಲ್ಲ ಅಂತೇಳಿ. ಸೊ ಈಗ ಈ ಎಲ್ಲ ಥಾಟ್ಸ್ಗಳಿಂದ ಅವಳಿಗೊಂದು ರಿಯಲೈಸ್ ಆಗುತ್ತೆ, ವಾಟ್ ಎ ಟೈಪ್ ಆಫ್ ಟ್ರಾವೆಡ್ ಎಲ್ಮರ್ ಇಸ್ ಎ ಮ್ಯಾನ್, ಆಸ್ ಎ ಮ್ಯಾನ್, ಆಸ್ ಎ ಹಸ್ಬೆಂಡ್. ಸೊ ದೀಸ್ ಆರ್ ಆಲ್ ಥಿಂಗ್ಸ್ conflict in her mind. That's why she want to leave that house. Leave, it means she want to grow up, she want to liberate it, freedom from his thought. That's why she want to leave the house. That time Traud Elmer convinced that what will people think, but Nora never cares about that. Already she decided that she want to leave that house. So she needs to focus on herself. So this is the very good idea or main idea of the whole play. When Henrik Ibsen written about this play, ಈ ಪ್ಲೇನ ಬರೆದಾಗ ಅವನಿಗೆ ಒಂದು ಐಡಿಯಾ ಇತ್ತು, ಇಡೀ ಯುರೋಪಲ್ಲಿ ಒಂದು ಸೌಂಡ್ ಮಾಡ್ತೀವಿ. ಇವತ್ತಿಗೂ ಕೂಡ ಈ ನಾಟಕ ಯಾಕೆ ಅಂತ ಇಂಪಾರ್ಟೆನ್ಸ್ ಅಂತೇಳಿದರೆ, ಒಂದು ವುಮನ್ ಸ್ಟೀರಿಯೋಟೈಫಲ್ ಆಗಿದ್ದಂಥ ವುಮೆನ್, ಜೆಂಡರ್ ಬೇಸ್ಡನ್ನ ಡಿಸ್ಕ್ರಿಮಿನೇಟನ್ನು ಮಾಡಿ ಅಂತ ಸೊಸೈಟಿಯಲ್ಲಿ ಚಾಲೆಂಜಿನ್ಸ್ ಆಗಿ ಒಬ್ಬ ಗಂಡನ್ನು ಬಿಟ್ಟು ನಾನು ಬದುಕ್ತೀನಿ ಅಂತ ಹೇಳಿ ಅವಳು ಡಿಸೈಡ್ ಮಾಡಿದಾಗ ಆದಂಥ ಒಂದು ಚೇಂಜಸ್ ಇದೆಯಲ್ಲ, ಎಂಟೈರ್ ಯುರೋಪ್ ಇನ್ ದ 19th and 20th century, ದಿಸ್ ಈಸ್ ದ ವೆರಿ ಗುಡ್ ಡ್ರಾಮಾ ಆ್ಯಂಡ್ ದೆನ್ ಕ್ರಿಯೇಟೆಡ್ ಅ ಲಾಟ್ ಆಫ್ ಗುಡ್ನೆಸ್ ಆ್ಯಂಡ್ ದೆನ್ ಕ್ರಿಟಿಸಿಸಮ್ ಆ್ಯಂಡ್ ಆಲ್ ಥಿಂಗ್ಸ್. ಬಟ್ ಶಿ ನೀಡ್ಸ್ ಟು ಫೋಕಸ್ ಆನ್ ಹರ್ ಸೆಲ್ಫ್. And the end, she realized that she doesn't loved by Traud. So she decided she can't live with stranger. Stranger, it means ಅವಳ ಗಂಡನ್ನ ಅವಳು ಸ್ಟ್ರೇಂಜರ್ ಅಂತ ಹೇಳ್ತಾಳೆ, ಅಪರಿಚಿತ ಅಂತ ಹೇಳ್ತಾಳೆ. ನನ್ನ ಅಪರಿಚಿತ ಮನೇಲಿ ಇರಬೇಕಾ. ಶಿ ಟ್ರೀಟೆಡ್ ಲೈಕ್ ಆಸ್ ಎ ಡಾಲ್ ಒಂದು ಅಂದರೆ ಡಾಲ್ ಇನ್ ಎ ಹೌಸ್ ಆರ್ ಹೌಸ್ ಡಾಲ್ಸ್ ಹೌಸ್. ನಾನೊಂದು ಗೊಂಬೆ ಆಗಿ ಈ ಮನೆಯಲ್ಲಿ ನಾನಿರಬೇಕಾ ಅಥವಾ ನಾನು ಬೆಳಿಬೇಕಾ, ನಾನು ಥಿಂಕ್ ಮಾಡಬೇಕಾ ಅಂತ ಹೇಳಿ ಅವಳು ಆ ಒಂದು ಗಂಡನ್ನು ಬಿಟ್ಟು ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾಳೆ. ಗಂಡ, ಮಕ್ಕಳು, ಮನೆ ಎಲ್ಲನ ಡಿಸೈಡ್ ಮಾಡ್ತಾಳೆ. ದಿಸ್ ಈಸ್ ದ ಸಿಂಬಲ್ ಆಫ್ ಎ ಮಾಡರ್ನ್ ಆರ್ 20th century ಆರ್ 19th century ವುಮೆನ್ಸ್ ಲಿಬರೇಷನ್. ಅಂದರೆ ಯುರೋಪ್ ಮತ್ತು ಬೇರೆ ಕಂಟ್ರಿಯಲ್ಲಿ ಆದಂಗೆ ಯಾವ ಥರ ಆಯ್ತು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ನಾವು ಸ್ವತಂತ್ರವಾಗಿ ಬದುಕ್ತೀವಿ, ನಮಗೆ ಗಂಡ ಅನ್ನೋ ಆಶಯನ ಬೇಕು. ಗಂಡ ಇಟ್ ಮೀನ್ಸ್ ಮೇಲ್, ಅವರು ಅಂಡರಲ್ಲೇ ಇರಬೇಕಾ, ಮೇಲ್ ಮಾತ್ರ ಕಂಟ್ರೋಲ್ ಮಾಡಬೇಕಾ ದುಡ್ಡನ್ನ, ಇವೆಲ್ಲ ಥಾಟ್ಸ್ಗಳು ದೊಡ್ಡ ಮಟ್ಟದಲ್ಲಿ ಒಂದು ಐಪನ್ನು ಕ್ರಿಯೇಟ್ ಮಾಡ್ತು ಯುರೋಪಲ್ಲಿ. ಸೊ ಈ ಒಂದು ಅವಳು ಡಿಸೈಡ್ ಮಾಡ್ತಾಳೆ, ಆಲ್ರೆಡಿ ಡಿಸೈಡ್ ಮಾಡಿದೆ. ಶಿ ಗಿವ್ಸ್ ಹಿಮ್ ಈಸ್ ರಿಂಗ್ ಬ್ಯಾಕ್ and says no longer as any legal responsibility to her. ಅವಳಿಗೆ ಒಂದು ಮದುವೆ ರಿಂಗನ್ನು, ಎಂಗೇಜ್ಮೆಂಟ್ ರಿಂಗನ್ನು ವಾಪಸ್ ಮಾಡಿಬಿಟ್ಟು ಹೇಳ್ತಾಳೆ, ನನಗೂ ನಿನಗೂ ಯಾವುದು ಸಂಬಂಧ ಇಲ್ಲ, ಯು ಆರ್ ಮೈ ಸ್ಟ್ರೇಂಜರ್ ಅಂತೇಳಿ. ಬಿಕಾಸ್ ಶಿ ಲೆಫ್ಟ್ ಇಸ್ ಹೌಸ್, ಶಿ ಲೆಫ್ಟ್ ಅವರ್ ಹಸ್ಬೆಂಡ್. ಅಂದರೆ ಅವನ ಮನೆಯನ್ನು ಬಿಟ್ಟೋಗ್ತಾಳೆ, ಗಂಡನ್ನ ಬಿಟ್ಟೋಗ್ತಾಳೆ, ಮಕ್ಕಳನ್ನ ಬಿಟ್ಟೋಗೋಕ್ಕೆ ಡಿಸೈಡ್ ಮಾಡ್ತಾಳೆ. ದಟ್ ಡಿಸೈಡೆಡ್ ಈಸ್ ಕನ್ಸಿಡರ್ ಆಸ್ ದ highest responsibility of a woman in the 20th century. In a feminist point of view, gender-based discrimination, gender, female and the male and female, male got the highest position. In feminist point of view, when women's liberated, there is no conflict between the gender. But here, Elmer gave importance to money than her. ಅವಳಿಗಿಂತ ಇಂಪಾರ್ಟೆನ್ಸ್ ಕೊಡೋದು ಮನಿಗೆ, ರೆಪ್ಯುಟೇಷನ್ಸ್ಗೆ ಅಂದಾಗ ಅವಳಿಗೆ ಬರುತ್ತೆ. ವಾಟ್ ಟೈಪ್ ಆಫ್ ವುಮೆನ್, ನಾನೇ ಹಾಗಾದರೆ ಏನು ವುಮೆನ್, ನನ್ನ ಅಸ್ತಿತ್ವ ಏನು, ವಾಟ್ ಈಸ್ ಮೈ ಎಕ್ಸಿಸ್ಟೆನ್ಸ್ ಏನು, ನನ್ನ ಅಸ್ತಿತ್ವ ಏನು ಭೂಮಿ ಮೇಲೆ. ಹಿ ಆಸ್ಕ್ ಕುಡ್ ಹ್ಯಾಪನ್ ಟು ಮೇಕ್ ಅ ರಿಟರ್ನ್. ಅವ್ನು ಮತ್ತೆ ಕೇಳ್ತಾನೆ, ಬೇಡ ಇದನ್ನು ಡಿಸೈಡ್ ಮಾಡಬೇಡ, ನೀನು ವಾಪಸ್ ಬಾ, ಗಂಡ ನಾವು ಎಲ್ಲರೂ ಚೆನ್ನಾಗಿರೋಣ ಅಂತೇಳಿ. ಬಿಕಾಸ್ ಆಫ್ ಸೆಕೆಂಡ್ ಲೆಟರ್ ಅವನಿಗೆ ರೆಪ್ಯುಟೇಷನ್ ಉಳಿಯುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೇಳ್ತಾಳೆ. ಸೊ ದಿಸ್ ಈಸ್ ಈ ಆ್ಯಕ್ಟಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವಳ ಕಾನ್ಫ್ಲಿಕ್ಟ್, ಎಷ್ಟು ಕಾನ್ಫ್ಲಿಕ್ಟ್ ಇತ್ತು. ಫ್ರಮ್ ಫಸ್ಟ್ ಆ್ಯಕ್ಟ್ ಟು ಲಾಸ್ಟ್ ಕಾನ್ಫ್ಲಿಕ್ಟ್ ಇತ್ತು. ಹೋಪ್ಫುಲ್ ಬರ್ತಾ ಇದೆ. ಸೆಕೆಂಡ್ ಆ್ಯಕ್ಟಲ್ಲಿ ಶಿ ವಾಂಟ್ ಟು ಡಿಸೈಡ್ ಸೂಸೈಡ್ ಹರ್ ಸೆಲ್ಫ್. In the third act, end of the play, the mood of the play is hopeful. So Traud wonder if
this possible? As a man thinks about that, husband, wife, is it possible? ಇದು ಸಾಧ್ಯನಾ ಅಂತ ಹೇಳಿ ಕೇಳ್ತಾರೆ. ಸೊ ದಿಸ್ ಈಸ್ ದ ಕಂಡೀಷನ್. ಆ್ಯಂಡ್ ವೆನ್ ಇನ್ ದ ಎಂಡ್ ಆಫ್ ದ ಪ್ಲೇ ಶಿ ಶಟ್ ದ ಡೋರ್, ದ ಥರ್ಡ್ ಸೌಂಡ್ ಆಫ್ ದ ಡೋರ್, ಅಂದರೆ ಅವಳು ಮನೆ ಬಿಟ್ಟು ಹೋಗ್ತೀನಿ ಅಂತೇಳಿ ಆ ಡೋರನ್ನ ಜೋರಾಗಿ ಹೊಡ್ಕೊಂಡು ಹೋಗ್ತಾಳೆ. ಆ ಜೋರಾಗಿ ಹೊಡ್ಕೊಂಡು ಹೋದಾಗ ಆ ಸೌಂಡ್ ಬರುತ್ತಲ್ಲ, ಆ ಸೌಂಡ್ ಏನಪ್ಪ ಅಂತೇಳಿ, ದಟ್ ಸೌಂಡ್ ಈಸ್ ದ ಸಿಂಬಲ್ ಆಫ್ ಫ್ರೀಡಮ್, ಸಿಂಬಲ್ ಆಫ್ ಲಿಬರೇಟೆಡ್ ವುಮನ್. ನನಗೆ ಸ್ವತಂತ್ರ ಸಿಕ್ತು ಅಂತ ಹೇಳಿ ಅವಳು ಹೇಳ್ತಾಳೆ. ಆ ಸೌಂಡು ಹೇಳ್ತಾರೆ, ದಟ್ ಥರ್ಡ್ ಸೌಂಡ್ ರಿಕರಿಂಗ್ ಇನ್ ದ ಎಂಟೈರ್ ಯುರೋಪ್ ಅಂತೇಳಿ, ಇಡೀ ಯುರೋಪಿಗೆ ಕೇಳಿಸ್ತು ಅಂತ ಹೇಳಿದ್ರೆ ಒಬ್ಬ ಲಿಬರೇಟೆಡ್ ವುಮೆನ್ ಉಟ್ಕೊಂಡ್ಲು. ಇನ್ನು ಮುಂದೆ ಈ ಥರ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ಸ್ ಇರಲ್ಲ, ಅಥವಾ ವುಮೆನ್ನಿಗೂ ಕೂಡ ಈಕ್ವಲ್ ರೈಟ್ಸ್ ಇದೆ ಅನ್ನೋದನ್ನು ಒಂದು ಸಿಂಬಲ್ ಆಗಿ ಇನ್ ದ ಎಂಡ್ ಆಫ್ ದ ಪ್ಲೇ ಎಂಡ್ಸ್ ವಿತ್ ದಟ್ ಸೌಂಡ್. ಆ ಡೋರ್ ಸೌಂಡಿಂದ ಎಂಡ್ ಆಗುತ್ತಾ ಹೋಗುತ್ತೆ ಸಮ್ ಅಂತ ಹೇಳ್ಬೋದು. Realism opposed to imagination, not a imaginative play, it's a realistic play. So many women suffered this kind of sufferings through the character of Nora. He shows very well. ನೋರಾನ ಕ್ಯಾರೆಕ್ಟರ್ ಮುಖಾಂತರ ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾನೆ. ಇಲ್ಲಿ ನೋಡಿ, ತುಂಬ ವೇರಿಯೇಷನ್ಸ್ ಇದೆ. ಲಿಂಡೇಸ್ ಲೈಫಲ್ಲಿ ವೇರಿಯೇಷನ್ಸ್ ಇದೆ, ಕೋಕ್ಸ್ಟರ್ ಲೈಫಲ್ಲಿ ವೇರಿಯೇಷನ್ಸ್ ಇದೆ, ಡಾಕ್ಟರ್ ರ್ಯಾಂಕ್ ವೇರಿಯೇಷನ್ಸ್ ಇದೆ, ಆ್ಯಂಡ್ ದೆನ್ ನೋರಾಸ್ ಲೈಫಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ. ವೇರಿಯೇಷನ್ಸ್ ಆಗದಿರೋ ಒಂದೇ ಒಂದು ಕ್ಯಾರೆಕ್ಟರ್ ಯಾರಪ್ಪ ಅಂತ ಹೇಳಿದರೆ ಟ್ರಾವೆಲ್ ಎಲ್ಮರ್. ಅವ್ನು ಯಾವ ಥರ ಇದ್ದಾನೆ ಅದೇ ಥರ. ನನಗೆ ರೆಪ್ಯುಟೇಷನ್ಸ್, ಮನಿ ಇಂಪಾರ್ಟೆಂಟ್, ರೆಪ್ಯುಟೇಷನ್ಸ್ ಮುಖ್ಯ, ತುಂಬ ಖರ್ಚು ಮಾಡಬೇಡ, ಈ ಥರ ಇರು, ಡಿಮ್ಯಾಂಡಿಂಗ್ ಹಸ್ಬೆಂಡ್, ಇದೆಲ್ಲದಕ್ಕೂ ಮೀರಿ ಬೆಳೆಯಬೇಕು ಅಂತ ಹೇಳಿ ಶಿ ವಾಂಟ್ ಟು ಲೆಫ್ಟ್ ಆರ್ ಹೌಸ್. ಇಟ್ ಮೀನ್ಸ್ ಗಂಡನ್ನ ಬಿಟ್ಟು, ಇವ್ರನ್ನೆಲ್ಲರನ್ನು ಬಿಟ್ಟು ನಾನು ಬದುಕಬೇಕು ಅಂತ ಹೇಳಿ ಅವಳು ಹೊರಡೋಕ್ಕೆ ಟ್ರೈ ಮಾಡ್ತಾಳೆ. ಸೊ ಇಬ್ಸನ್ಸ್ ಪರ್ಪಸ್ ಏನು ಈ ನಾಟಕನ ಕ್ರಿಯೇಟ್ ಮಾಡೋಕ್ಕೆ? ಇಬ್ಸನ್ಸ್ ಪರ್ಪಸ್ ವಾಸ್ ಟು ಅವೇಕನ್ ದ ಸೋಷಿಯಲ್ ಕಾನ್ಷಿಯಸ್ನೆಸ್ ಆ್ಯಂಡ್ ಟು ಮೇಕ್ ದ ವುಮೆನ್ ದೆಮ್ಸೆಲ್ಫ್ ಕಾನ್ಷಿಯಸ್ ಆಫ್ ದೇರ್ ರೈಟ್ಸ್. ಇಬ್ಸನ್ಸಿನ ಒಂದು ಇಂಪಾರ್ಟೆಂಟ್ ಆದ ಒಂದು ಪರ್ಪಸ್ ಏನಪ್ಪ ಅಂತ ಹೇಳಿದರೆ, ವುಮೆನ್ ಕಾನ್ಷಿಯಸ್ನೆಸ್, ಸೋಷಿಯಲ್ ಕಾನ್ಷಿಯಸ್ನೆಸ್, ವುಮೆನ್ಸ್ ರೈಟ್ಸ್, ಕಾನ್ಷಿಯಸ್ ಆಫ್ ವುಮೆನ್ಸ್ ರೈಟ್ಸ್. ಮಹಿಳೆಯರಿಗೆ ಅವರ ಒಂದು ರೈಟ್ಸಿನ ಕಾನ್ಷಿಯಸ್ನೆಸ್ ಬೇಕು. ಈ ನಾಟಕದ ಮುಖಾಂತರ ಅವನು ಹೇಳ್ತಾನೆ, ನೀವು ಬರೀ ಇದಕ್ಕೋಸ್ಕರನೇ ಅಂದರೆ ಫ್ಯಾಮಿಲಿ, ಗಂಡ, ಇದಕ್ಕಲ್ಲ, ಲಿಬರೇಷನ್ಸ್ ಇಂಪಾರ್ಟೆಂಟು, ಕಾನ್ಷಿಯಸ್ ಅಬೌಟ್ ದೇರ್ ರೈಟ್ಸ್. ಆ್ಯಂಡ್ ಇಬ್ಸೆನ್ಸ್ ವಾಸ್ ಒನ್ ಆಫ್ ದ ಪಾಯ್ನರ್ ಆಫ್ ದ ರೈಟಿಂಗ್ಸ್ ಆಫ್ ನ್ಯಾಚುರಲಿಸ್ಟ್ ಆ್ಯಂಡ್ ರಿಯಲಿಸ್ಟಿಕ್ ಪ್ಲೇಸ್. ಅವನೊಬ್ಬ ಹುಟ್ಟಾಕಿದನು ಅಂತ ಹೇಳ್ಬೋದು. ಈ ನಾಟಕಗಳಲ್ಲಿ ನ್ಯಾಚುರಲಿಸ್ಟಿಕ್ ವೇನ, ಒಂದು ರಿಯಲಿಸ್ಟಿಕ್ ವೇನ ಹುಟ್ಟಾಕಿದ್ದಾನೆ. ಆ್ಯಂಡ್ ಕಾನ್ಷಿಯಸ್, ಸೋಷಿಯಲ್ ಕಾನ್ಷಿಯಸ್ನೆಸ್, ಕಾಂಟೆಂಪ್ರರಿ ಇಶ್ಯೂಸ್, ವುಮನ್ ಪ್ರಾಬ್ಲಮ್ಸ್ ಆ್ಯಂಡ್ ರೈಟ್ಸ್ ಆಫ್ ದ ವುಮೆನ್ಸ್. ಈ ರೈಸಸ್ ಆಲ್ ದಿಸ್ ಕ್ವಶನ್ಸ್ ಇನ್ ದಿಸ್ ಪ್ಲೇಸ್. ಅವನ ನಾಟಕಗಳು ಎಲ್ಲದೂ ಕೂಡ ಅಷ್ಟೇ. ಅವನ ನಾಟಕಗಳಲ್ಲಿ ಕಂಪ್ಲೀಟಾಗಿ ಅವನು ರಿಯಲಿಸ್ಟಿಕ್ ಆಗಿ ಕಾಂಟೆಂಪ್ರರಿ ಇಶ್ಯೂಸ್ಗಳನ್ನು ಹೈಲೈಟ್ ಮಾಡಿ ಅವನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆ್ಯಂಡ್ ದೆನ್ ಈ ರಿವೋಲ್ಟ್ ಅಗೇನ್ಸ್ಟ್ ಟು ದ ಇಮ್ಯಾಜಿನೇಟಿವ್ ಪ್ಲೇಸ್, ವೆಲ್ ಮೇಡ್ ಪ್ಲೇಟ್ಸ್, ಈಸ್ ಹ್ಯಾಂಡ್ಸ್ ಆಫ್ ಥಿಯೇಟರ್. ಅವನ ಕೈಯಲ್ಲಿ ಥಿಯೇಟರ್ ದೊಡ್ಡ ಮಟ್ಟದಲ್ಲಿ ಇದಾಯಿತು. ಇನ್ 2006 ಡಾಲ್ಸ್ ಹೌಸ್ ಇಸ್ ದ ಮೋಸ್ಟ್ ಪರ್ಫಾರ್ಮ್ಡ್ ಪ್ಲೇ. ಹಾಗಾಗಿ ಇವತ್ತಿಗೂ ಕೂಡ ಈ ಡಾಲ್ಸ್ ಹೌಸ್ ಅನ್ನೋ ನಾಟಕ ತುಂಬ ದೊಡ್ಡ ಮಟ್ಟದಲ್ಲಿ ಪರ್ಫಾರ್ಮ್ ಆಗ್ತಾ ಇದೆ. 2006ರಲ್ಲಿ ತುಂಬ ದೊಡ್ಡ ಪ್ರಪಂಚದಲ್ಲಿ ಹೈಯೆಸ್ಟ್ ಪ್ರದರ್ಶನಗಳನ್ನು ಕಂಡಿದೆ ಅಂತ ಹೇಳ್ಬೋದು. ಆಫ್ಟರ್ ದ ಶೇಕ್ಸ್ಪಿಯರ್ ಈ ಗಾಟ್ ದ ಹೈಯೆಸ್ಟ್ ಪೊಸಿಷನ್ ಇನ್ ದ ಥಿಯೇಟರ್. ನಾಟಕಗಳಲ್ಲಿ ಮತ್ತು ಥಿಯೇಟರ್ಸ್ನ ಒಂದು ಡೆವಲಪ್ಮೆಂಟಲ್ಲಿ ಇವನ ಪರ್ಫಾರ್ಮ್ ಆಗಿರೋ ನಾಟಕಗಳಲ್ಲಿ ಶೇಕ್ಸ್ಪಿಯರ್ ಬಿಟ್ಟರೆ ಅತಿ ಹೆಚ್ಚು ಇವನ ನಾಟಕಗಳು ಪರ್ಫಾರ್ಮ್ ಆಗ್ತಾ ಇದೆ ಇವತ್ತಿಗೂ ಕೂಡ. ಸೊ ಹಿ ಈಸ್ ಕನ್ಸಿಡರ್ ಆಸ್ ದ ಫಾದರ್ ಆಫ್ ಮಾಡ್ರನ್ ಡ್ರಾಮಾ ಆಲ್ಸೋ. ಹಾಗಾಗಿ ಇವನನ್ನು ಮಾಡ್ರನ್ ಡ್ರಾಮಾದ ಪಿತಾಮಹ ಅಂತ ಹೇಳಿ ಕರೀಬೋದು. ಸೊ ವಿ ಕನ್ಕ್ಲೂಡ್ ದಟ್ ಡಿಯರ್ ಸ್ಟೂಡೆಂಟ್ಸ್, ಈ 3 ಆಕ್ಟ್ಗಳಲ್ಲಿ ಅಥವಾ ಈ ನಾಟಕದ ಮುಖಾಂತರ ನಮಗೆ ಒಂದೇನೆಂದರೆ, ಎಲ್ಲರೂ ಜೆಂಡರ್ ಬೇಸ್ಡ್, ದೆರ್ ಇಸ್ ನೋ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ಸ್ ಬೇಡ, ಬಟ್ ನಮ್ಮ ಸೊಸೈಟಿಯಲ್ಲಿ ಅದು ಇದ್ದೇ ಇದೆ. ಆ್ಯಂಡ್ ದೆನ್ ವುಮೆನ್ಸ್ಗೆ ಒಂದು ರೈಟ್ಸಿನ ಕಾನ್ಷಿಯಸ್ಸನ್ನು ತರ್ತಾನೆ. ಹೌದು, ನಾವು ಲಿಬರೇಟೆಡ್ ಆಗಿ ಬದುಕ್ಬೋದು. ಕ್ಯಾರೆಕ್ಟರ್ಸ್ ಲೈಕ್ ನೋರಾ, ಅವಳು ಸೂಸೈಡ್ ಮಾಡ್ಕೊಬೇಕು ಅಂತಿದ್ದಂಥವಳು ಈಗ ತನ್ನ ಹೋಪ್ಫುಲ್ಲಾಗಿ ಏನು ಮಾಡ್ತಾಳೆ, ಪ್ಲೇ ಹೋಪ್ಫುಲ್ಲಾಗಿ ಎಂಡ್ ಆಗುತ್ತೆ. ತಾನು ಸರ್ವೈವ್ ಆಗಬೇಕು ಅಂತೇಳಿ ಬದುಕ್ತಾಳೆ. ಸರ್ವೈವ್ ಆಗ್ಬೋದು, ಗಂಡನ ಆಶ್ರಯನೇ ಬೇಕು ಅಂತಿಲ್ಲ, ಮಕ್ಕಳನ್ನೇ ನೋಡ್ಕೊಬೇಕು ಅಂತ, ನಾನು ಸರ್ವೈವ್ ಆಗ್ತೀನಿ ಅಂತೇಳಿ ಓಡ್ತಾಳೆ. ದಟ್ ಈಸ್ ದ ಸಿಂಬಲ್ ಆಫ್ ವುಮನ್ ಲಿಬರೇಷನ್ಸ್.